ಎಲ್ಲರಿಗೂ ನಮಸ್ಕಾರ. ಮಾನ್ಯ ಸಂಸದರು, ಯುವ ಮುಖಂಡರು ಶ್ರೀ ಶ್ರೇಯಸ್ ಪಟೇಲ್ ರವರು ಹಾಗೂ ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಆಸಕ್ತಿ ತಗೊಂಡು ಎಲ್ಲ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರನ್ನ ಸಹ ಅವ್ರ ಜೊತೆಗೆ ಎಲ್ಲರೂ ಮಾತಾಡಿ ಎಲ್ಲರೂ ಒಂದುಗೂಡಿ ಈ ಕಾಂಗ್ರೆಸ್ ಭವನಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಸ್ಮರಿಸಲೇಬೇಕು. ಈ ಸಂದರ್ಭದಲ್ಲಿ ಅವರು ಅಡಿಪಾಯ ಹಾಕಿ ಈ ತಾಲೂಕಿನಲ್ಲಿ ಬಹಳ ಭದ್ರ ಬುನಾದಿಯನ್ನ ಕಾಂಗ್ರೆಸ್ಗೆ ಹಾಕಿ ಕೊಟ್ಟು ಬಹಳ ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಚೆನ್ನಾಗಿ ಬೆಳೆಸೋದರ ಜೊತೆಗೆ ಈ ತಾಲೂಕಿನ ಅಭಿವೃದ್ಧಿಗೂ ಶ್ರೀಕಂಠಯ್ಯನವ್ರದ್ದು ಕೊಡುಗೆ ಇದೆ. ಹಾಗೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೂ ಕೂಡ ಶ್ರೀಕಂಠಯ್ಯನವರು, ಪುಟ್ಟಸ್ವಾಮಿಗೌಡರು ಇವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಹಾಗೆ ರಾಜ್ಯದಲ್ಲೂ ಕೂಡ ಮಾನ್ಯ ಶ್ರೀಕಂಠಯ್ಯನವರು ಒಬ್ಬ ಬಹಳ ಪ್ರಭಾವಿ ನಾಯಕರು ಆಗಿದ್ದಂತವರು. ರಾಜ್ಯದ ಚುಕ್ಕಾಣಿ ಹಿಡಿಯತಕ್ಕಂತ ಅವಕಾಶಗಳನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದಂತವರು ಶ್ರೀಕಂಠಯ್ಯ. ಅವರು ಪಕ್ಷವನ್ನ ತುಂಬಾ ಚೆನ್ನಾಗಿ ಕಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿದ್ದಾಗ ಬಹುಶಃ ಪಕ್ಷದ ಕಚೇರಿ ಅವಶ್ಯಕತೆ ಬರಲೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಅವ್ರ ಸುತ್ತಾನೆ ಅವ್ರಿಗೆ ಕೇಂದ್ರಿತವಾಗಿದ್ದಾಗ ಬಹುಶಃ ಪಕ್ಷದ ಕಚೇರಿ ಅಷ್ಟೊಂದು ಅವಶ್ಯಕತೆ ಅವತ್ತು ಇರಲಿಲ್ಲ. ಆದ್ರೆ ಈಗ ಎಲ್ಲ ಸ್ನೇಹಿತರು ಹೇಳಿದಾಗೆ ಇತ್ತೀಚೆಗೆ ಅವರವರ ಪರ್ಸನಲ್ ಆಫೀಸನ್ನೇ ಪಕ್ಷದ ಆಫೀಸ್ ಅಂತ ಮಾಡಕ್ ಹೋದಾಗ ಸ್ವಲ್ಪ ಮುಜುಗರ ಆಗುತ್ತೆ, ಗೊಂದಲಗಳಾಗ್ತವೆ. ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಇದಕ್ಕೆ ಕಾಂಗ್ರೆಸ್ ಭವನವನ್ನ ಕಟ್ಟೋದಿಕ್ಕೆ ಒಂದು ತನ್ನದೇ ಆದಂತ ಸ್ವಂತ ಜಾಗವನ್ನ ಇವತ್ತು ಎಲ್ಲಾ ಮುಖಂಡರು ಕೂಡ ಸೇರಿ ಸರ್ಕಾರದಲ್ಲಿ ಮನವಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಒಂದು ಶಾಶ್ವತವಾಗಿ ಸ್ವಂತ ಒಂದು ಸೈಟ್ ಅನ್ನ ಮಾಡಿಕೊಳ್ಳುವಂತ ಒಂದು ಒಳ್ಳೆ ಕೆಲಸವನ್ನ ತಾವೆಲ್ಲರೂ ಮಾಡಿದೀರಾ. ತಮ್ಗೆ ನನ್ನ ಅಭಿನಂದನೆಗಳು. ಸೈಟ್ ಸಿಕ್ಕಿದ ಮೇಲೆ ಅದಕ್ಕೆ ಕಚೇರಿನೂ ಕಟ್ಟಬೇಕು ಅಂತೇಳಿ ಮತ್ತೆ ಎಲ್ಲಾ ಮುಖಂಡರು ಒಂದುಗೂಡಿ ಏನೇ ಮಾಡಿ ಒಂದು ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಬೇಕು ಅಂತ ಮುಂದೆ ಹೆಜ್ಜೆಯನ್ನ ಇಟ್ಟಿರೋದು ಕೂಡ ಬಹಳ ಒಳ್ಳೆ ಸೂಚನೆ. ಅದರ ಜೊತೆಗೆ ಇವತ್ತು ಅದಕ್ಕೆ ಗುದ್ಲಿ ಪೂಜೆಯನ್ನ ನೆರವೇರಿಸತಕ್ಕಂತ ಶುಭ ಕೆಲಸವನ್ನು ಕೂಡ ಮಾಡಿದ್ದೀರಾ. ಇದು ಚನ್ನರಾಯಪಟ್ಟಣ ತಾಲೂಕಿನ ಕಾಂಗ್ರೆಸ್ಗೆ ಒಂದು ರೀತಿ ಶುಭ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೋಪಾಲ ಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು, ಯಾರೋ 4 ಜನ ಹಾಕಿನೂ ಕೂಡ ಬಂಡವಾಳ ಹಾಕಿನೂ ಆಫೀಸ್ ಕಟ್ಟಬಹುದು, ಆದ್ರೆ ಆವಾಗ ಅದು ನಿಜವಾಗಿ ಅರ್ಥಪೂರ್ಣ ಆಗೋದಿಲ್ಲ. ನೀವ್ ಹೇಳ್ಬೋದು, ನೀವೇ ಸ್ಟೇಜ್ ಮೇಲೆ ಇರೋರು 4 ಜನ ಹಾಕೊಂಡು ಕಟ್ರಿ ಅಂತ. ಕಟ್ತಾರೆ, ಅವ್ರೇನ್ ಇಲ್ಲ ಅಂತ ಹೇಳೋದಿಲ್ಲ, ಅವ್ರೇನ್ ಹಿಂದಕ್ಕೆ ಹೋಗೋರು ಏನಲ್ಲ, ಮಾಡ್ತಾರೆ. ಆದ್ರೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತನ ಹಕ್ಕು ಏನು ಉಳಿಯುತ್ತೆ ಅಲ್ಲಿಗೆ? ಯಾರೋ 4 ಜನ ಬಂಡವಾಳ ಶಕ್ತಿ ಇರೋರು ಮಾತ್ರ ಬಂಡವಾಳ ಹಾಕಿ ಕಟ್ಬಿಟ್ರೆ ನಾಳೆ ಕಾಂಗ್ರೆಸ್ ಕಾರ್ಯಕರ್ತನು ಇದು ನನಗೂ ಈ ಭವನದಲ್ಲಿ ಇಷ್ಟೇ ಹಕ್ಕು ಇದೆ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಒಂದು ಭಾಗ ಇರಬೇಕಲ್ವಾ? ಆವಾಗ ನಿಮಗೂ ಒಂದು ಹಕ್ಕು ಬರ್ತದೆ. ರೀ ಸ್ವಾಮಿ, ನಾನು ಒಬ್ಬ ಕಾರ್ಯಕರ್ತ, ನನಗೂ ಹಕ್ಕಿದೆ ಅಂತ ಕೇಳ್ಬೇಕು ಅಂತಂದ್ರೆ ಬರೀ 4 ಜನ ನೀವು ಕಟ್ರಿ ಅಂತಲ್ಲ, ಕಟ್ತಾರೆ, ಅವ್ರು ಹಾಕ್ತಾರೆ, ಅವ್ರೇನು ಹಾಕೋದಿಲ್ಲ ಅಂತೇನು ಹೇಳಲ್ಲ, ಹಾಕ್ಲೇಬೇಕಾಗುತ್ತೆ. ನೀವು ಸಹಕಾರ ಕೊಟ್ರು ಅವ್ರು ಹಾಕ್ಬೇಕಾಗತ್ತೆ, ಹಾಕ್ತಾರೆ, ಅದಕ್ಕೇನು ಯಾರು ಹಿಂದೆ ಇಲ್ಲ. ಆದ್ರೆ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಕನಿಷ್ಠ 100 ರೂಪಾಯಿ ಜಾಸ್ತಿ ನಿಮ್ಗೆ ಹೊರೆ ಹಾಕ್ಬೇಕು ಅಂತಿಲ್ಲ. 100 ರೂಪಾಯಿ ಕೊಟ್ರೆ ನಿಮ್ಗೂ ಏನು ಹೊರೆ ಆಗಲ್ಲ, ಅಥವಾ ನಿಮ್ 100 ರೂಪಾಯಿಯಿಂದ ಅಲ್ಲೇನು ದೊಡ್ಡ ಸಾಧನೆನೂ ಆಗೋದಿಲ್ಲ. ಆದ್ರೆ ಒಂದು 100 ರೂಪಾಯಿ ಕೊಟ್ರೆ ನಿಮಗೂ ಒಂದು ಹಕ್ಕು ಬರುತ್ತೆ, ನಿಮಗೂ ನಾಳೆ ರೈಟ್ಸ್ ಇರುತ್ತೆ ಕೇಳೋದಕ್ಕೆ. ಆ ರೀತಿಯಾಗಿ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ, ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಒಂದು 100 ರೂಪಾಯಿ ಕನಿಷ್ಠ, ಅದ್ರ ಮೇಲೆ ನಿಮ್ ಇಚ್ಛೆ ಎಷ್ಟಿದ್ರೆ ಅಷ್ಟು ಕೊಡಿ, ಆದ್ರೆ ಒಂದು 100 ರೂಪಾಯಿ ಆದ್ರೂ ಕೂಡ ಇದಕ್ಕೆ ನೀವು ಕೊಡುಗೆಯನ್ನ ಕೊಡಬೇಕು. ಕೊಡುಗೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಒಂದು 100 ರೂಪಾಯಿ ಕೊಟ್ರೆ ಆವಾಗ ನಿಜವಾಗಿ ಬಹಳ ಅರ್ಥಪೂರ್ಣವಾದಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಸಂಸಾರ ಸೇರಿ ಕಟ್ಟಿದಂಗ ಆಗುತ್ತೆ, ಯಾರೋ 4 ಜನ ಮಾತ್ರ ಅಲ್ಲ.
ಆವಾಗ ಇದು ಎಲ್ಲಾರ್ಗೂ ಸೇರ್ದಂಗಾಗುತ್ತೆ, ಇಡೀ ಕಾಂಗ್ರೆಸ್ ಸಂಸಾರಕ್ಕೆ ಸೇರ್ದಂಗಾಗುತ್ತೆ. ಕನಿಷ್ಠ 100 ರೂಪಾಯಿ ಕೊಡಿ, ಮೇಲೆ ಹೆಚ್ಚಿಗೆ ಶಕ್ತಿ ಇದ್ರೆ ಇನ್ನೂ ಕೊಡಿ. ಹಾಗೇನೆ ಪ್ರತಿಯೊಂದು ಬೂತಿಂದನೂ ಕೂಡ ನಾನು ನಮ್ಮ ಮುಖಂಡರು ಎಲ್ಲಾ ಬೂತ್ಗಳಿಂದ ಇಲ್ಲಿ ಬಂದಿದ್ದೀರಾ, ಎಲ್ಲಾ ಊರುಗಳಿಂದ ಒಬ್ಬೊಬ್ಬರಾದ್ರೂ ಬಂದಿದ್ದೀರಾ. ಒಂದೊಂದು ಬೂತ್ ಇಂದ ಕನಿಷ್ಠ ಒಂದು 2,000ನೋ 5,000ನೋ ಪ್ರತಿ ಬೂತ್ ಇಂದ ಬಂದ್ರೆ ಆವಾಗ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕು ಇರುವಂತಹ ಭವನ ಇದಾದ್ರೆ ಆವಾಗ ಇಡೀ ಕಾಂಗ್ರೆಸ್ ಸಂಸಾರದ ಭವನ ಇದಾಗುತ್ತೆ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ದೀಪು ಅವರು ಅವರೇ ಹೇಳ್ತಾರೆ, ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅವರು ಒಂದು ದೊಡ್ಡ ಅವ್ರ ತಾತನವ್ರ ಹೆಸರಿನಲ್ಲಿ ಒಂದು ದೊಡ್ಡ ಕೊಡುಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತಾರೆ, ಯಾರೋ ಅವರಿಲ್ಲ ಅಂದ್ರೆ ಮತ್ತೊಬ್ರು ಕೊಡ್ತಾರೆ. ಆದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಇರ್ಬೇಕು ಕೊಡುಗೆ. ಅವರೆಲ್ಲ ಮುಖಂಡರು ಎಷ್ಟು ಹೇಳಿದ್ರೆ ಅಷ್ಟು ನನ್ನ ಕಡೆಯಿಂದ ನಾನು ಕೂಡ ಕೊಡ್ತೇನೆ. ಇಲ್ಲಿ ಸುಮ್ಮನೆ ವೇದಿಕೆ ಮೇಲೆ ಅದು ಎಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅವೆಲ್ಲ ಸರಿ ಇಲ್ಲ. ಅವ್ರು ಎಲ್ಲಾರು ನನ್ಗೆ ಏನ್ ಜವಾಬ್ದಾರಿ ಕೊಟ್ರೆ ನನ್ನ ಜವಾಬ್ದಾರಿನೂ ನಾನು ನಿರ್ವಹಿಸ್ತೇನೆ. ನಾನು ಅವರೆಲ್ಲ ಮುಖಂಡರು ಮಾತಾಡ್ಕೊಂಡು ನನ್ಗೆ ಏನ್ ಸೂಚನೆ ಕೊಡ್ತಾರೆ ಆ ಸೂಚನೆ ನಾನು ಪಾಲನೆ ಮಾಡ್ತೇನೆ. ಆದ್ರೆ ನೀವು ಸಹಕಾರ ಕೊಡ್ಬೇಕೆಲ್ಲರೂ. ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ಒತ್ತಡ ಇಲ್ಲ ಮತ್ತೊಂದಿಲ್ಲ. ಆದ್ರೆ ನಿಮ್ಮದು ಒಂದು ಇರ್ಬೇಕಲ್ಲಿ, ನಿಮ್ಮದು ಒಂದು ಇಟ್ಗೆನಾದ್ರೂ ಅಲ್ಲಿ ಇರ್ಬೇಕು. ಆವಾಗ ಆ ಭವನ ಬಲಿಷ್ಠವಾಗಿ ಬೆಳೀತದೆ. ಬಲಿಷ್ಠವಾಗಿ 4 ಜನ ಸೇರಿ ನಾವು ಕಟ್ಟೋದು ಒಳ್ಳೇದಾ ಅಥವಾ 40,000 ಜನ ಸೇರಿ ಕಟ್ಟೋದು ಒಳ್ಳೇದು? ಯೋಚನೆ ಮಾಡಿ. ಅದೇನು ಹೇಳ್ತಾರಲ್ಲ, ಪರಕೆ ಕಟ್ಟಿ ಒಂದನ್ನಾದ್ರೆ ಮುರಿಬಹುದು, ಆದ್ರೆ 100 ಪರಕೆ ಕಟ್ಟಿ ಸೇರಿಸಿದ್ರೆ ಮುರಿಯಕ್ಕಾಗತ್ತಾ? ಆವಾಗ ಶಕ್ತಿ ಬರ್ತದೆ ಇನ್ನು ಪಕ್ಷಕ್ಕೆ. ಆ ರೀತಿಯ ಸಹಕಾರ ನೀವೆಲ್ಲರೂ ಸಹ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ಇನ್ನ ಮುಂದೆ ಈಗ ಈ ವರ್ಷದಿಂದ ಎಲ್ಲಾ ಚುನಾವಣೆಗಳು ಕೂಡ ಬರ್ತವೆ. ಈ ವರ್ಷ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕು, ಹಾಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿದು ಆಗ್ಬೇಕು, ಮುನ್ಸಿಪಾಲಿಟಿಗಳಿಗೂ ಕೂಡ ಎಲೆಕ್ಷನ್ ಮಾಡಬೇಕು. ಇವೆಲ್ಲ ಮಾಡಿ ತಯಾರಾಗಬೇಕು ಅಂತ ಹೇಳಿದ್ರೆ ಈಗ್ಲಿಂದ ನಾವು ಪಕ್ಷ ಸಂಘಟನೆ ಕಡೆಗೂ ಕೂಡ ಗಮನ ಕೊಡಬೇಕು. ಯಾಕಂದ್ರೆ ಎಲ್ಲ ಚುನಾವಣೆ ನೇರವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದು.